ಈ ಫ್ಯಾಟ್ ಬರ್ನರ್ಸ್ ನಿಮ್ ಬಾಡಿಲಿರೋ ಫ್ಯಾಟ್ ನ ಕರಗ್ಸಕ್ಕೋಸ್ಕರ ಕಂಡುಹಿಡಿದ ಮೆಡಿಸನ್ ಅಲ್ಲ. ಇದ್ರ ಬಗ್ಗೆ ಇನ್ ಸ್ವಲ್ಪ ಡೀಟೇಲ್ ಆಗಿ ಏನಕ್ಕೆ ಎಲ್ಲಿಂದ ಬಂತು ಅನ್ನೋದನ್ನ ತಿಳ್ಕೊಳ್ಳೋಣ. ಫಸ್ಟ್ ಫ್ಯಾಟ್ ಬರ್ನರ್ ಅನ್ನೋ ಸಪ್ಲಿಮೆಂಟ್ ಅದು ಸಪ್ಲಿಮೆಂಟ್ ಆಗಿರ್ಲಿಲ್ಲ, ಅದೊಂದು ಡ್ರಗ್ DNP ಅಂತ, ಡೈನೋಟ್ರೋಫೆನಲ್ ಅಂತ ಅದ್ರ ಫುಲ್ ಹೆಸರು. ಇದನ್ನ 1990ರಲ್ಲಿ ಸ್ಟ್ಯಾನ್ಫೋರ್ಡ್ ರಿಸರ್ಚರ್ಸ್ ಈ ಮ್ಯೂನಿಷನ್ ವರ್ಕರ್ಸ್ ನ ರಿಸರ್ಚ್ ಮಾಡ್ಬೇಕಾದ್ರೆ ಕಂಡಿಡಿದ ಡ್ರಗ್. ಇದರಲ್ಲಿ ಒಂದು ಕಾಮನ್ ಪ್ಯಾಟರ್ನ್ ಅಬ್ಸರ್ವ್ ಮಾಡಿದ್ರು. ಅಲ್ಲಿ ಕೆಲಸ ಮಾಡ್ತಾ ಇರುವಂತ ಅಷ್ಟು ಜನ ರ್ಯಾಪಿಡ್ ಆಗಿ ವೆಯ್ಟ್ ಲಾಸ್ ಆಗ್ತಾ ಇದ್ರು. ಅದು ಏನು ಡೇಂಜರಸ್ ಸ್ಪೀಡ್ ಅಲ್ಲಿ. ಅದನ್ನ ರಿಸರ್ಚ್ ಮಾಡಿದಾಗ ಅವ್ರಿಗೆ ಗೊತ್ತಾಗಿದ್ದು, ಇಲ್ಲಿ ಯಾವುದೋ ಒಂದು ಕೆಮಿಕಲ್ ಗೆ ಎಕ್ಸ್ಪೋಸ್ ಆಗಿರೋ ಕಾರಣ ಅವ್ರ ಬಾಡಿಲಿರೋ ವೆಯ್ಟ್ ರ್ಯಾಪಿಡ್ ಆಗಿ ಕಮ್ಮಿ ಆಗ್ತಾ ಇದೆ. ಅದು ಬಾಡಿ ಹೀಟ್ ಇಂದ ಅದರ ಕರೆಕ್ಟ್ ಇದೆ ಅನ್ನೋದು ಗೊತ್ತಾಯ್ತು. ಆಹಾ, ನಮ್ ಫಾರ್ಮಾಸ್ಯೂಟಿಕಲ್ ಕಂಪನಿ ಅವ್ರು ಬಿಡ್ಬೇಕಲ್ಲ, ಇದನ್ನ ನೋಡಿದ್ರು ಒಳ್ಳೆ ದುಡ್ಡು. ಆ DNP ನ ವೆಯ್ಟ್ ಲಾಸ್ ಡ್ರಗ್ ಆಗಿ 1930ನೇ ಇಸ್ವಿಲಿ ಅಮೆರಿಕಲ್ಲಿ ಮಾರಕ್ ಸ್ಟಾರ್ಟ್ ಮಾಡಿದ್ರು. ಲಕ್ಷಾಂಗಟ್ಲೆ ಈ ಡ್ರಗ್ ಅನ್ನು ಮಾರೋದು. ಅದಾದ್ಮೇಲೆ ಅದ್ರ ಸೈಡ್ ಎಫೆಕ್ಟ್ ಇಂದ ಜನ ಸಾವು ನೋವುಗಳನ್ನ ನೋಡಂಗ, ಓವರ್ ಈಟಿಂಗ್ ಕ್ಯಾಟ್ರಾಕ್ಟ್ಸ್ ಕ್ರಿಯೇಟ್ ಆಗೋಯ್ತು, ಸಾವುಗಳು. ತಕ್ಷಣ ಏನ್ ಮಾಡಿದ್ರು, FDA ಅವ್ರು ಇನ್ವಾಲ್ವ್ ಆಗ್ಬಿಟ್ಟು 1938ನೇ ಇಸ್ವಿಲಿ ಆ DNP ನ ಬ್ಯಾನ್ ಮಾಡ್ಬಿಟ್ಟು. ಡ್ರಗ್ ಏನೋ ಬ್ಯಾನ್ ಆಯ್ತು,